ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ಮಲ್ಪೆ ಉತ್ಸವಕ್ಕೆ ಬಂದಿದ್ದೇವೆ. ಅಮಾವಾಸ್ಯೆ ಹೇಳಿ ಇಲ್ಲಿ ಗಮ್ಮತ್ತಿರ್ತದೆ ಎಲ್ಲ. ಫುಲ್ಲು ಅಂಗಡಿಯೆಲ್ಲ ಬಂದು ತುಂಬ ಜನ ಇರ್ತಾರೆ. ಅದು ಸಮುದ್ರದಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಬೆಳಿಗ್ಗೆ ಬೇಗ ಬರ್ತಾರೆ. ಸಮುದ್ರ ಜೋರಿರ್ತದೆ. ಈಗ ಸಂಜೆ ಹೊತ್ತಿಗೆ ಸ್ವಲ್ಪ ಸ್ಲೋ ಉಂಟು ಸಮುದ್ರ, ಅಷ್ಟು ಸ್ಪೀಡ್ ಇಲ್ಲ. ಸ್ವಲ್ಪ ನೀರು ಬಂದು ಹೋಗಿದ್ದೆಲ್ಲ ಸ್ವಲ್ಪ ಹೀಗೆಲ್ಲ ಉಂಟು, ಹೊಂಡ ಎಲ್ಲ ಚೆಂದ ಇತ್ತು ಮಾತ್ರ ಸೀನೆಲ್ಲ. ಇಲ್ಲಿ ನೋಡಿ, ಈ ಉತ್ಸವಕ್ಕೆ ಇದೊಂದು ಸ್ವೀಟ್ಸ್ ಎಲ್ಲ ಬರುವುದೇ ಇಲ್ಲಿ. ಜಿಲೇಬಿ ಮಾಡೋದು ಫ್ರೆಶ್, ಮತ್ತು ಮಿಠಾಯಿ ಅದೆಲ್ಲ ಇರ್ತದೆ ಇಲ್ಲಿ. ನೋಡಿ, ಜಿಲೇಬಿ ಫ್ರೆಶ್ ಮಾಡ್ತಿದ್ರು ನೋಡಿ ಇಲ್ಲಿ. ನಾನು ಅದಕ್ಕೆ ವಿಡಿಯೋ ಮಾಡಿಬಿಟ್ಟೆ ಅಲ್ಲೇ. ಸೂಪರ್ ಇರ್ತದೆ ಇದೆಲ್ಲ, ಟೇಸ್ಟಿ, ಬಿಸಿ ಬಿಸಿ ಸಿಗ್ತದೆ ತಿನ್ನಲಿಕ್ಕೆ. ನೀವು ಸಹ ಬಂದರೆ ಒಂದು ಸರಿ ಇದು ಟೇಸ್ಟ್ ನೋಡಿ. ಕಲರ್ ಕಲರ್ ಸ್ವೀಟ್ಸ್ ಉಂಟು ಇವರೊಟ್ಟಿಗೆ. ನೋಡಿ ಹೇಗೆ ಮಾಡಿದ್ದಾರೆ. ಇದು ಫುಲ್ ರಶ್ ಇದ್ರು. ಈ ಸೈಡ್ ಹೋದರೆ ಉಂಟಲ್ಲ, ಅಲ್ಲಿ ದೇವಸ್ಥಾನ ಹತ್ತಿರ ತುಂಬ ಉಂಟು ಈ ಥರದ್ದೇ ಅಂಗಡಿ. ಇದು ಸ್ಪೆಷಲ್ ಇಲ್ಲಿದ್ದು. ಮತ್ತು ನಾವು ಆಚೆ ಎಲ್ಲ ಹೋಗಲಿಲ್ಲ, ತುಂಬ ರಶ್ ಇದ್ದರು, ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಹೀಗೆ ಖಾರ ಕಡ್ಡಿ ಇದೆಲ್ಲ ಇರ್ತದೆ ಇವರೊಟ್ಟಿಗೆ. ಚುರುಮುರಿ ನೋಡಿ, ಎಲ್ಲ ಟೈಪ್ ಇದ್ದು ಇಟ್ಟಿದ್ದಾರೆ ಇವರು. ಉರಿ ಕಡಲೆ ಎಲ್ಲ ಇಲ್ಲಿ ನೋಡಿ, ಇದೆಲ್ಲ ಮಾರಲಿಕ್ಕೆ ಇಟ್ಟಿದ್ರು. ಇದು ಆಟದ ಸಾಮಾನೆಲ್ಲ ನೋಡುವಾಗ ಎಷ್ಟು ಚೆಂದ ಕಾಣ್ತಿತ್ತು. ಇದು ಗಾಳಿ ಬರ್ತದಲ್ಲ ಸಮುದ್ರದ್ದು, ಅದು ಗಾಳಿ ಬರುವಾಗ ಇದು ತಿರುಗುದು. ಅಲ್ಲಿ ಎಲ್ಲ ಇದೆಲ್ಲ ಮಾರಲಿಕ್ಕೆ ಇಟ್ಟಿದ್ರು. ಅದು ನೋಡುವಾಗ ಉಂಟಲ್ಲ, ಸಣ್ಣ ಮಕ್ಕಳಿರುವಾಗ ನಾವು ಆಡ್ತಿದ್ರಲ್ಲ, ಅಪ್ಪ ಎಲ್ಲ ತರ್ತಿದ್ರಲ್ಲ, ಅದೆಲ್ಲ ನೆನಪಾಗ್ತಿದ್ದು ನೋಡುವಾಗ. ಖುಷಿ ಆಗ್ತದೆ ಇದೆಲ್ಲ ನೋಡುವಾಗ. ಮತ್ತು ಇದು ಕ್ಲಿಪ್ಸ್ ಐಟಮ್. ನಾನು ಇದು ಫ್ಯಾನ್ಸಿ ಎಲ್ಲ ಸ್ವಲ್ಪ ನೋಡಿ ಸ್ವಲ್ಪ ತಗೊಂಡೆ ಮಗುವಿಗೆಲ್ಲ. ಇದು ಚೆಂದ ಇತ್ತು, ಟೊಪ್ಪಿ ಥರದ್ದು ಕ್ಲಿಪ್ ಇದು, ರಬ್ಬರ್ ನೋಡಿ. ಹೀಗೆ ಚುಮಟ ಎಲ್ಲ ಇತ್ತು. ಇದು ನೋಡಿ ಬಟರ್ಫ್ಲೈ, ಇದೆಲ್ಲ ಚೆಂದ ಚೆಂದ ಇತ್ತು ಇಲ್ಲಿ ಸಾಮಾನೆಲ್ಲ. ಇನ್ನೂ ಉಂಟು ತುಂಬ, ನಾನು ತೋರಿಸ್ತೇನೆ. ಕಿವಿದೆಲ್ಲ ಸೂಪರ್ ಉಂಟು. ಮತ್ತು ಸಮುದ್ರದ್ದು ಇನ್ನೂ ಸೀನ್ ಉಂಟು, ಎಂಡಿಗೆ ತೋರಿಸ್ತೇನೆ. ಎಂಡಿಗೆ ಹೋಗಿದ್ವಿ, ಮತ್ತು ನಾವು ಬೋಟಿಂಗ್ ಎಲ್ಲ ಇತ್ತಲ್ಲ ಅದೆಲ್ಲ ತೋರಿಸ್ತೇನೆ. ಪ್ಯಾರಾಶೂಟ್ ಅದೆಲ್ಲ ಸೂಪರ್ ಇತ್ತು ಸೀನೆಲ್ಲ. ಮತ್ತು ಅಲ್ಲಿ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ ಅವರು. ಇದು ನೋಡಿ ಡಾಲ್ ನೋಡಿ, ಇದು ಡಾಲ್ ಸೂಪರ್ ಇದೆ ನೋಡಿ. 1 ಗ್ರಾಮ್ ಗೋಲ್ಡ್ ಥರದ್ದು ಚೈನ್, ಕಾಲ್ಚೈನ್, ಇದು ಬಳ್ಳಿ 100 ರುಪೀಸ್. ಇದು ಬಳ್ಳಿಗೆ ಉಂಟಲ್ಲ ಕಮ್ಮಿ ರೇಟ್, ಎಂತ ತಗೊಂಡು ಉಂಟಲ್ಲ 100 to 100, ಅದಕ್ಕಿಂತ ಜಾಸ್ತಿ ಐಟಮ್ ಇರಲಿಲ್ಲ, ಕಮ್ಮಿಗೆ ಇರ್ತದೆ. ಇದು ಇನ್ನೂ ಐಟಮ್ ತುಂಬ ಇತ್ತು. ಮತ್ತು ಇದು ಕಬ್ಬು, ಮತ್ತು ಆಟ ಸಾಮಾನು ಸಹ ಮಕ್ಕಳದ್ದು. ಇದು ಸರ, ಕರಿಮಣಿ, ಉಂಗುರ ಎಲ್ಲ ಹೇಗಿತ್ತು ಗೊತ್ತುಂಟ, ಖುಷಿ ಆಗ್ತಿತ್ತು. ನಾನೊಂದು ವೈಟ್, ನನಗೆ ಸ್ಟೋನ್ ಇದು ಚೆಂದ ಕಾಣಿತ್ತು, ಅದೊಂದು ತಗೊಂಡೆ ನಾನು. ಇಲ್ಲಿ ನೋಡಿ ಆಡೋದೆಲ್ಲ, ಜೂಲ ಅದೆಲ್ಲ ಇತ್ತು ನೋಡಿ. ಬೋಟ್ ಅದೆಲ್ಲ ಇರ್ತದಲ್ಲ, ಟೈಟಾನಿಕ್ ಬೋಟ್ ಥರದ್ದೆಲ್ಲ, ಮಕ್ಕಳದ್ದು ಜಂಪಿಂಗ್ ಇದು. ಮತ್ತು ಬ್ರೇಕ್ ಡ್ಯಾನ್ಸ್ ಬರ್ತದಲ್ಲ ಅದೆಲ್ಲ ಇತ್ತು. ನನ್ನ ಮಗಳು ಬರಲಿಕ್ಕೆ ಕೇಳಲಿಲ್ಲ, ಎಲ್ದಿದ್ರೆ ಅವಳು ಅಜ್ಜಿ ಮನೆಯಲ್ಲಿದ್ದಾಳೆ. ಎಲ್ದಿದ್ರೆ ಅವಳಿಗೆ ಭಾರಿ ಖುಷಿ ಇದೆಲ್ಲ ಹೇಳಿದರೆ. ಅವಳು ಅಲ್ಲೇ ಇದ್ದಾಳೆ ರಜೆಗೆ. ಮಕ್ಕಳೆಲ್ಲ ಇದ್ದರೆ ಉಂಟಲ್ಲ, ಇದಕ್ಕೆಲ್ಲ ಗಮ್ಮತ್ತಾಗ್ತದೆ ಆಡಿಸಲಿಕ್ಕೆ. ತುಂಬ ಜನ ಹೇಳಿದರೆ ಎಷ್ಟು ರಶ್. ಇದು ಸಣ್ಣ ಮಕ್ಕಳಿಗೆ ನಾವು ತರ್ತಿದ್ವಲ್ಲ ಅದೆಲ್ಲ ಇತ್ತು ನೋಡಿ. ಜುಂಜುಣ ಹೇಳ್ತೇವಲ್ಲ ಮಕ್ಕಳು ಆಡುವಾಗ, ಅದು ಇದೆಲ್ಲ ಇತ್ತು ನೋಡಿ. ಇಲ್ಲಿ ಜಾಸ್ತಿ ಇಲ್ಲ ಇದಕ್ಕೆಲ್ಲ, ಇದೆಲ್ಲ ಕಮ್ಮಿ ರೇಟ್ ಇದ್ದದಲ್ಲಿ. ಮಾಸ್ಕ್ ಅದೆಲ್ಲ ಇತ್ತು ನೋಡಿ. ಇದು ಚಿನ್ನ ರಬ್ಬರ್ ಇತ್ತು, ಚೆಂದ ಚೆಂದ ಗೊಂಬೆಗಳ ಹಾಗೆ ಥರ ಇತ್ತಲ್ಲ. ಇದು ನೋಡಿ ಕಿಲೋನ, ಇದು ಮಾಸ್ಕ್ ಇತ್ತು ಅಲ್ಲಿ ಒಂದು. ಇದು ಹೌಸ ನೋಡಿ, ಅದು ಸ್ಪ್ರಿಂಗ್ ಥರ ಹಾರ್ತದೆ, ಅದು ಒಂಥರ ಹಂದಾಡ್ತಾ ಇರ್ತದೆ. ಹೇಳುವಾಗ ಇದಕ್ಕೆಲ್ಲ ಜಾಸ್ತಿ ಹಣ ಹೇಳ್ತಾರೆ, ಮತ್ತು ಕಮ್ಮಿ ಮಾಡಿ ಕೊಡ್ತಾರೆ. ಆಂಬುಲೆನ್ಸ್ ಅಂತೆಲ್ಲ. ಇದು ನಾವು ತಗೊಂಡ್ವಿ ಒಂದು, ಇದು ತಗೊಂಡ್ವಿ. ಇನ್ನೊಂದು ಆಟದ ಸಾಮಾನು ತಗೊಂಡ್ವಿ. ಸಣ್ಣ ಮಕ್ಕಳೆಲ್ಲ ಅದೇ ನೋಡಿ, ಮಗು ನೋಡಿ ಇದೇ ಹಿಡಿಯೋದು. ರಿಕ್ಷಾ, ಸಣ್ಣ ಸಣ್ಣ ಆಟೋ ರಿಕ್ಷಾ, ಬುಲ್ಡೋಸರ್, JCB ಬರ್ತದಲ್ಲ ಅದು, ಟಿಪ್ಪರ್ ಅದೆಲ್ಲ ಇತ್ತು. ಇದು 450 ಹೇಳಿದ್ರು. ಇದು ಸೂಪರ್ ಇತ್ತು ಮತ್ತು ದೊಡ್ಡದಿತ್ತು. ಇದು ನೋಡಿ. ಮತ್ತು ಇದೆಲ್ಲ ಉಂಟಲ್ಲ 100 ರೂಪಾಯಿ ಹೇಳಿ ಇದೆಲ್ಲ ಪಾತ್ರೆ. ಮತ್ತು ಇದೊಂದು ನನಗೆ ಗ್ಯಾಸ್ ಇತ್ತು, ಅಟ್ಟೆ ಬೇಕಿತ್ತು, ಅದು ತಗೊಂಡೆ ನಾನು. ಅದು 4 ಸ್ಟ್ಯಾಂಡ್ ಇಟ್ಟದ್ದು ಅಲ್ಲಿ.
ಇದ್ದದ್ದು, ಅದು ನಾನೇ ತೊಗೊಂಡೆ, ಬೇರೆಯವ್ರಿಗೆ ಬೇಕು ಹೇಳ್ತಿದ್ರು. ಇದು ಫಿಂಗರ್ ರಿಂಗ್ ಇತ್ತು ಇಲ್ಲಿ ಮಾಸ್ಕ್ ಹತ್ತಿರ. ಒಬ್ಬರು ಕೂತ್ಕೊಂಡು 20 ರೂಪಾಯಲ್ಲಿ ಫಿಂಗರ್ 20 ರೂಪಾಯಿದು ಇತ್ತು, ಸ್ವಲ್ಪ ಜಾಸ್ತಿ ರೇಟ್ ಇತ್ತ ಹೇಳಿ ನಾನು 20 ರೂಪಾಯಿದು ತೊಗೊಂಡೆ, ಚೆಂದ ಇತ್ತಂತ. ನೋಡಿ ಅಲ್ಲಿ ಚೆಂದ ಉಂಟಲ್ಲ, ಸೂಪರ್ ಇತ್ತು ಅದು. ನೋಡಿ ಎಷ್ಟು ಚೆಂದ ಇತ್ತು. ಇದು ಬಿಡಲಿಕ್ಕೆ ಮನಸ್ಸಾಗಲಿಲ್ಲ, ಅವರೊಟ್ಟಿಗೆ ಫೋನ್ಪೇ ಇರಲಿಲ್ಲ, ನಮ್ಮೊಟ್ಟಿಗೆ ಕ್ಯಾಶ್ ಕಮ್ಮಿ, ಫೋನ್ಪೇನೇ ಇದ್ದದ್ದು. ಉಂಗುರ ಎಷ್ಟು ತೊಗೊಳ್ಬೋದಿತ್ತು. ಇದು ಸರ 150 200 ಅಷ್ಟೇ, ಮುತ್ತಿನ ಸರ ಥರದ್ದು, ಕಾಲು ಚೈನು ಅದೆಲ್ಲ ಇನ್ನೂ ತುಂಬ ಉಂಟು, ನೀವು ನೋಡ್ತಾ ಹೋಗಿ. ಇದು ಶಂಖ ನೋಡಿ, ಇದು ಶಂಖ ಉಂಟಲ್ಲ, ಶಬ್ದ ಬರ್ತದೆ ಹೀಗಿತ್ತು. ಒಂದು ಮಗು ಅವರು ತಗೊಳ್ತಾ ಇದ್ರು ಇದರಲ್ಲಿ, ಒಂದು ಮಗು ಇದು ಸೌಂಡ್ ಮಾಡಿದ್ದಾನೆ, ನಾನು ಹಾಕಿದ್ದೇನೆ ವಿಡಿಯೋ ಮಾಡಿ ನೋಡಿ, ಈಗ ಬರ್ತದೆ ನೆಕ್ಸ್ಟ್. ಇದು ಚೆಂದ ಇತ್ತು ಮಾತ್ರ. ಎಷ್ಟು ತುಂಬ 600 ಎಷ್ಟು ಹೇಳ್ತಾರೆ ಇದಕ್ಕೆ. ಇಲ್ಲಿ ತಬ್ಲಾ ಸಹ ಇತ್ತು. ತಬ್ಲಾದವರು ಉಂಟಲ್ಲ, ಭಾರಿ ಖುಷಿ ಅವರಿಗೆ ನಾವು ವಿಡಿಯೋ ಮಾಡೋದಂತ. ಮಗುವಿಗೆಲ್ಲ ಸರಿ ಕೂತ್ಕೊಂಡು ತೋರಿಸ್ತಾ ಇದ್ರು, ಸರಿ ಕೂತ್ಕೊಂಡು ನೋಡ್ತೀನಿ ಅಂತ. ಮತ್ತು ಅವರು ಫ್ಯಾಮಿಲಿಯವರು ಸಹ ಇದ್ದರು, ಡಮ್ರು ಎಲ್ಲ ಇದು ಮಾಡಿದರು. ಇವರು ಸಪೋರ್ಟ್ ಮಾಡಿದರು ನಮಗೆ. ನೋಡಿ ಇಲ್ಲಿ ತಬ್ಲಾ ಸಹ ಹೊಡೆದು ತೋರಿಸ್ತಾರೆ ಅವರು. ಮತ್ತು ಇದು ಇತ್ತು, ಆನೆ ಎಲ್ಲ ಇತ್ತು. ಇದು ಡಂಬ್ರು ನೋಡಿ, ಆನೆ ಉಂಟಲ್ಲ ಅದು ಕಲರ್ಫುಲ್ ಮಾಡಿದ್ದಾರೆ ಅವರು. ಫುಲ್ಲು ಉಂಟಲ್ಲ ಸ್ಟೋನ್ಸ್ ಎಲ್ಲ ಇಟ್ಟು ತುಂಬ ಡೆಕೋರೇಟ್ ಮಾಡಿ ಉಂಟಲ್ಲ, ಸೇಲಿಗೆ ಇಟ್ಟಿದ್ರು, ತಗೊಳ್ಳಿಕ್ಕೆ ಹೇಳಿದರು. ಸೂಪರ್ ಇತ್ತು ಮಾತ್ರ, ನೋಡಲಿಕ್ಕೆ ಚೆಂದ. ನೋಡಿ ಹೇಗೆ ಮಾಡಿದ್ದಾರೆ ಅದು. ಇದು ನನ್ನ ಇಷ್ಟದ ಐಟಮ್, ಕಿವಿಯದ್ದು. ಇದು ಒಂದು ನಾನು ಬಿಡುವುದಿಲ್ಲ, ಎಲ್ಲಿ ಹೋದರೂ ನನಗೆ ನೋಡಬೇಕು. ಮುಂಚೆ ಹಾಕ್ತಿದ್ದೆ, ಎಷ್ಟು ಭಾರ ಆದರೂ ಹಾಕ್ತಿದ್ದೆ ನಾನು. ಈಗ ಹಾಕಿದ್ದು ಬಿಟ್ಟಿದ್ದೇನೆ, ಆದರೆ ನೋಡಬೇಕು, ನನಗೆ ಎಲ್ಲಿ ಹೋದರೂ ನಾನು ನೋಡ್ತೇನೆ. ಇದು ಖುಷಿ ಹೇಳಿದರೆ ನನಗೆ ತುಂಬ ಇಷ್ಟದ ಐಟಮ್ ಹೇಳಿದರೆ ಕಿವಿಯದ್ದು, ಉಂಗುರ ಕಿವಿಯದ್ದು. ನೀವು ಸಹ ನೋಡಿ, ಎಲ್ಲ ಹುಡುಗಿಯರಿಗೆ ಹಾಗೆ ಹೇಳಿ. ನೋಡಿ ಎಷ್ಟು ಚಂದದುಂಟು ಇವರೊಟ್ಟಿಗೆ, ಬೇರೆ ಉಂಟು. ಇನ್ನೂ ಮುಂದೆ ಹೋದಾಗೆ ತುಂಬ ಚಂದ ಕಿವಿಯದ್ದು ವಿಡಿಯೋ ಮಾಡಿದ್ದೇನೆ. ನೋಡಿ, ನೀವು ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಎಂತೆಲ್ಲ ಬೇಕು ಅದೆಲ್ಲ ಉಂಟು ಇಲ್ಲಿ. ನೋಡಿ ಎಷ್ಟು ಚಂದ ಉಂಟು ನೋಡಿ. ಇದೇ ಅಲ್ಲ ನಾವೆಲ್ಲ ಹುಡುಕೋದು, ಎಲ್ಲಿ ಹೋದರೂ ಇದೇ ನೋಡೋದಲ್ಲ ನಾವೆಲ್ಲ. ನೀವು ಮಲ್ಪೆಗೆ ಬಂದರೆ ಇದೆಲ್ಲ ನೋಡಿ ತಗೊಳ್ಳಿ, ಚಾನ್ಸ್ ಸಿಕ್ಕಿದಂತ. ಇದೆಲ್ಲ 1/4 kg. ಇದು ಚೆಂದ ಇತ್ತು, ತುಂಬ ಇತ್ತು. ಇದು 100 ರೂಪೀಸ್ ಇರ್ಬೋದು ಇದಕ್ಕೆ. ನಾನು ಕೇಳಲಿಲ್ಲ, ನಾನು ಸಾಕು ಸರ್. ಇದು ಮಗುವಿಗೆ ನಾನು ಹೇಳಿದ್ದೇನೆ ಶಂಕದ ಅದು. ಮತ್ತು ಇದು ಫ್ರೂಟ್ಸ್ ಇತ್ತಲ್ಲಿ 30 ರೂಪೀಸಿಗೆ ಮ್ಯಾಂಗೋ ಪೀಸಸ್ ಎಲ್ಲ ಸಿಗ್ತದೆ. ಸೂಪರ್ ಇರ್ತದೆ, ಟೇಸ್ಟಿಯಾಗಿ ಮ್ಯಾಂಗೋ. ಇದು ನಿಮಗೆ ಇದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಕೊಡ್ತಾರೆ. ಮತ್ತು ನಾನು ಚುರುಮುರಿ ಮಾಡಿ ಅವಾಗಲೇ ಫ್ರೆಶ್ ಮಾಡಿ ಕೊಡ್ತಾರೆ. ಸೂಪರ್ ಇರ್ತದೆ, ಟೇಸ್ಟ್ ಇಲ್ಲ. ಇವರು ಮಾತ್ರ ಮಾಡಿದ್ದು ತುಂಬ ಟೇಸ್ಟ್ ಆಗಿತ್ತು. ಮತ್ತು ಅವರಿಗೆ ಗೊತ್ತಾಯಿತು ನಾನು ವಿಡಿಯೋ ಮಾಡ್ತಾಯಿದ್ದು, ಮತ್ತೆ ಚೆಂದ ಮಾಡಿ ಕೊಡ್ತೀನಿ. ಬೀಜ, ತರಕಾರಿ ಬೀಜ, ಹೂವಿನ ಬೀಜಗಳು, ತರಕಾರಿ ಬೀಜ, ಹೂವಿನ ಬೀಜ, ತರಕಾರಿ ಬೀಜ, ಉಳಿದ ತರಕಾರಿ ಬೀಜ, ಉಳಿದ ತರಕಾರಿ ಬೀಜ. ಇವರ ಹತ್ರ ಸಹ ಮ್ಯಾಂಗೋ ಪೀಸಸ್ ಇತ್ತು. ಇದಕ್ಕೆ ಸಹ 30 ರೂಪಾಯಿ ಮ್ಯಾಂಗೋ. ನೋಡಿ ಇದಕ್ಕೆ ಸಹ ಮ್ಯಾಂಗೋ ಅಂತಾರೆ. ಮಲ್ಪೆ ಹೋದ್ರೆ ಚುರುಮುರಿ ಒಂದು ತಿನ್ನೋದೇ ಆಗಲ್ಲ. ಹಬ್ಬಕ್ಕೆ ಹೋದರೆ ಹಬ್ಬಕ್ಕೆಲ್ಲ ಹೋಗುತ್ತಲ್ಲ, ಹೋದರೆ ತಿಂದು ಬರೋದು. ಮತ್ತು ಇದು ಕ್ಯಾಪ್ ಇತ್ತು. ಇದು ಯಾವಾಗಿಂದ ಮಗು ಹೇಳ್ತಿದ್ದು ನನಗೊಂದು ಬೇಕಂತ.
ನಾನಿವತ್ತು ಒಂದು ತಗೊಂಡೆ, ಇದಲ್ಲ ಇನ್ನೊಂದು ತಗೊಂಡೆ ನಾನು, ಇದು ತಗೊಂಡೆ ನಾನು ಮಗುವಿಗೆ ಅಂತ. ಈಗ ಕಿವಿಯದ್ದು ನೋಡಿ, ಈಗ ಚಂದದ್ದು ಕಿವಿಯದ್ದು ಬಂತು ನೋಡಿ, ಜುಮ್ಕ ಮತ್ತು ಹ್ಯಾಂಗಿಂಗ್ ಇದ್ದು ಎಲ್ಲ ನೋಡಿ. ನಾನು ಹೇಳಿದ್ದ ನೀವು ನೋಡಿ. ಬ್ಯಾಗ್ ಎಲ್ಲ ಇತ್ತು 100 ರುಪೀಸಿಗೆ. ಮತ್ತು ಅಲ್ಲಿ ಸೈಡಲ್ಲಿ 20 ರೂಪಾಯಿದು ಅಂಥದ್ದೆಲ್ಲ ಮಾರ್ತಿದ್ವಿ, ಫೈಬರ್ ಐಟಮ್ ಎಲ್ಲ. ನಾವು ಅದೆಲ್ಲ ತೊಗೊಳ್ಳಿಲ್ಲ, ನೋಡಿದ್ವಿ. ಇದೆಲ್ಲ ಇತ್ತು. ಮತ್ತು ಇದು ವೈಟ್ ಇಮೇಜಿಯಲ್ಲಿ ಬರ್ತದಲ್ಲ, ಅದು ಹಾರೆ ಥರದ್ದು, ಪಿಕ್ಕಾಸಿ ಥರದ್ದು. ಇದು ನೋಡಿ ಹವಳದ್ದು ಸ್ಟೋನ್ ಇದೆಲ್ಲ, ಇದು ಉಂಗುರ ಹೇಳ್ತೇವೆ ಅದೆಲ್ಲ ಇತ್ತು. ಇಲ್ಲಿ ಗಂಡಸರದ್ದು ಜಾಸ್ತಿ ಇದ್ದಿದ್ದು. ಲೇಡೀಸಿದ್ದು ಈಚ್ ಸೈಡ್ ಉಂಟು ನೋಡಿ, ಅದು ಸ್ಟೋನ್ ಇತ್ತು. ಮತ್ತು ಒಂದು ಅದು ಬ್ಯಾಂಗಲ್ಸ್ ಮಕ್ಕಳಿಗೆ ಹಾಕ್ತೇವಲ್ಲ ಅದಿತ್ತು. ಪಂಚಲೋಹ ಹೇಳಿ ಅದಿತ್ತು. ಗಾಳಿಪಟ ನೋಡಿ, ಗಾಳಿಪಟ ಉಂಟಲ್ಲ, ಇದು ನೈಟಿಗೆ ಲೈಟ್ ಉಂಟಂತೆ ಅದರಲ್ಲಿ. ನಾನು ಮತ್ತೆ ನೋಡಿದೆ, ಈಚೆ ಬಂದಾಗಿತ್ತು, ಮತ್ತು ನಾನು ವಿಡಿಯೋ ಮಾಡಲಿಲ್ಲ ಅದರದ್ದು. ಇದು ಫಸ್ಟಲ್ಲಿ ಉಂಟಲ್ಲ, ತುಂಬ ಆಕಾಶದಲ್ಲಂತೂ ರಾಶಿಯಾಗಿ ಹಾಕಿದರು ಮಕ್ಕಳು. ತುಂಬ ಫ್ಯಾಮಿಲಿಯವರೆಲ್ಲ ಬಿಡ್ತಿದ್ರು, ಮಕ್ಕಳೇ ಅಂತ ಇಲ್ಲ, ದೊಡ್ಡವರು ಸಹ ಬಿಡ್ತಿದ್ರು. ಅದು ಒಂಥರ ಗಮ್ಮತ್ತಲ್ಲ, ಅದೊಂದು ಖುಷಿ ಆಗ್ತದೆ ಎಲ್ಲರಿಗೆ. ರಾಶಿ ಉಂಟು ನೋಡಿ ಫುಲ್. ಇದು ವಿಡಿಯೋದಲ್ಲಿ ಸಹ ಅಷ್ಟು ಕಾಣೋದಿಲ್ಲ, ತುಂಬ ಉಂಟು. ಹಕ್ಕಿ, ಸಣ್ಣ ಸಣ್ಣ ಹಕ್ಕಿಗಳಾಗಿ ಕಾಣ್ತಿತ್ತು. ಮತ್ತು ಸೂರ್ಯ ಮುಳುಗೋದು ನಮಗೆ ಸಿಗಲಿಲ್ಲ. ನಾವು ಬರುವಾಗಲೇ ಸ್ವಲ್ಪ ಲೇಟ್ ಆಯಿತು. ಹೊರಡ್ತಾ ಡಿಮಾರ್ಟಿಗೆ ಹೋಗಿ ಎಲ್ಲ ಹೊರಟದ್ದು ನಾವು. ಅದು ಲೇಟೇ ಆಯಿತು, ಅದು ಮುಳುಗಿ ಆಯಿತು ಬರುವ ತನಕ. ಇದು ಸಹಿತ ಇದರ ಒಳಗೆ ಹೋಗಿ ಮಕ್ಕಳೆಲ್ಲ ಪಲ್ಟಿ ಹೊಡೆಯೋದು. ಮತ್ತು ಇದೊಂದು ಬ್ರಿಡ್ಜ್, ಇದು ಬ್ರಿಡ್ಜ್ ಉಂಟಲ್ಲ ಥರ್ಮಾಕೋಲಲ್ಲಿ ಎಂಥದ್ದು ಮಾಡೋದು, ಪ್ರತಿ ವರ್ಷ ಇರ್ತದೆ. ಇದು ಮಳೆಯಲ್ಲಿ ಹೋಗ್ತದೆ, ಮತ್ತು ವಾಪಸ್ ರಿಪೀಟ್ ಮಾಡ್ತಾರೆ. ಇದರಲ್ಲಿ ಉಂಟಲ್ಲ, ಅದು ಸಮುದ್ರದ್ದು ಲಹರ್ ಬರ್ತದಲ್ಲ, ಆವಾಗ ಒಂಥರ ಜಂಪಿಂಗ್ ಆಗಿ ಚೆಂದ ಕಾಣ್ತದೆ. ಬೋಟಿಂಗ್ ಇತ್ತು. ಮತ್ತು ಇದರಲ್ಲಿ ಉಂಟಲ್ಲ, ಬೋಟಿಗೆ ಟ್ಯೂಬ್ ಕಟ್ಟಿ ಹಿಂದೆ ಅದು ಸ್ಪೀಡಲ್ಲಿ ತಗೊಂಡು ಹೋಗ್ತಾರೆ. ಅದು ಸಹ ಖುಷಿ ಆಗ್ತದೆ, ಧೈರ್ಯ ಇರಬೇಕು ಹೋಗಲಿಕ್ಕೆ. ಅದು ಸಹ ನೋಡಲಿಕ್ಕೆ ಸೂಪರ್ ಕಾಣ್ತಿತ್ತು ನೋಡಿ. ಎಲ್ಲ ಫುಲ್ ಬೋಟ್ ಎಲ್ಲ ಆಡಿಸಲಿಕ್ಕೆ. ಮತ್ತು ಸಮುದ್ರದ ಆ ಸೈಡಿಂದ ಎಲ್ಲ ಸಂಜೆ ಆಯ್ತಲ್ಲ, ವಾಪಸ್ ಬರೋದು ಬೋಟೆಲ್ಲ ತುಂಬ ಇತ್ತು. ಆ ಸೈಡ್ ಸಹ ಹೋಗ್ತಾರೆ, ಅಲ್ಲಿ ಸಹ ಪ್ಯಾರಾಶೂಟ್ ಉಂಟು. ಅದು ಎಂತ ಹೇಳ್ತಾರೆ, ಪಟ್ಟಿಯಾರು ಹೇಳ್ತಾರೆ ಅಲ್ಲಿ ಎಲ್ಲ. ಅಲ್ಲಿ ಹೋಗಿ ಎಲ್ಲ ತಿರುಗಿಸಿ, ಅಲ್ಲಿ ಸಹ ಅಂಗಡಿ ಎಲ್ಲ ಉಂಟಂತೆ. ಅದು ಬೋಟಲ್ಲಿ ಹೋಗಬೇಕು, ಟಿಕೆಟ್ ಎಲ್ಲ ಕೊಟ್ಟು. ನೀವು ಅಲ್ಲೇ ಸ್ವಲ್ಪ ಡಕ್ಕೆ ಹತ್ರ ಹೋದರೆ ಅಲ್ಲಿ ಅದು ಸಹ ಟಿಕೆಟ್ ಮಾಡಿ ಎಲ್ಲ ಕೊಡ್ತಾರೆ ನಿಮಗೆ, ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸಹ ಇರ್ಬೋದು ಅದು. ಬೀಚಲ್ಲೇ ಸಹ ಉಂಟ ಹೇಳಿ ಅದು ಫೆಸಿಲಿಟಿ ಹೋಗೋದು. ಮುಂಚೆ ನಾವು ಹೋಗಿದ್ದೇವೆ ಅಲ್ಲಿ. ತುಂಬ ಜನ ಹಿಡಿದ್ರೆ ಎಷ್ಟು ಜನ ಗೊತ್ತಾ. ಇದು ನೋಡಿ ಫುಲ್ಲು ಹೀಗೆ ಉಂಟು ಅದು ಮಾಡಿದ್ದು ಬ್ರಿಡ್ಜ್. ಟಿಕೆಟ್ ಉಂಟು ಇದಕ್ಕೆ ಸಹ. ಇದರ ಮೇಲೆ ಹೀಗೆ ನಮಗೆ ಅದು ಸೇಫ್ಟಿದು ಇದು ಹಾಕಿ, ಜಾಕೆಟ್ ಹಾಕಿ ಕರ್ಕೊಂಡು ಹೋಗ್ತಾರೆ. ನಮಗೆ ಒಟ್ಟಿಗೆ ಇರ್ತಾರೆ ಅವರು. ಹೋಗುವಾಗಲೇ 12ಗೆ ಶುರು ಆಗ್ತದೆ ಅದು. ಒಬ್ಬೊಬ್ಬರು ಒಂದು ಬೊಬ್ಬೆ ಹಾಕ್ತಾರೆ ಅಲ್ಲಿ. ಅದು ನೋಡಿ ನೀರಿದ್ದು ಫೋರ್ಸಿಗೆ ಅದು ಮೇಲೆ ಹಾಕ್ತದೆ ನೋಡಿ. ಒಬ್ಬರಿಗೆ ಒಬ್ಬರು ಹಿಡಿದು ಬೊಬ್ಬೆ ಹಾಕ್ತಾರೆ. ನಾನು ಸ್ವಲ್ಪ ಸೌಂಡ್ ಸ್ಲೋ ಮಾಡಿದ್ದು ನೋಡಿ. ಅದು ಫುಲ್ ಶೇಕ್ ಆಗ್ತದೆ, ಫುಲ್ ನೋಡಿ ಹೇಗೆ ಆಗ್ತದೆ ಅದು. ನಾನು ಫುಲ್ ವಿಡಿಯೋ ಮಾಡಿಸಿದ್ದೆ ಇವರೊಟ್ಟಿಗೆ. ಒಬ್ಬ ಖುಷಿ ಆಗ್ತದೆ ಮಾತ್ರ ಇದೆಲ್ಲ ನೋಡಲಿಕ್ಕೆ. ಇದೆಲ್ಲ ಗಮ್ಮತ್ತಲ್ಲಿ ಎಲ್ಲ ಬೊಬ್ಬೆ ಹಾಕ್ತಾರಲ್ಲ, ಅದೆಲ್ಲ ಖುಷಿಯಾಗೋದು ನೋಡಲಿಕ್ಕೆ. ನೀವು ಉಡುಪಿಗೆ ಬಂದರೆ ಮಲ್ಪೆ ಒಂದು ಬರದೇ ಇರಬೇಡಿ, ಮಲ್ಪೆ ಒಂದು ಹೋಗಿ ಬನ್ನಿ. ಸ್ಯಾಟರ್ಡೆ ಸಂಡೇ ಅಂತೂ ಹೀಗೆ ಜನರು ಇರ್ತಾರೇ ಅಲ್ಲಿ ಜಾಸ್ತಿಯಾಗಿ. ಮತ್ತು ಇಲ್ಲಿ ಸಂಜೆ ಆಗುವಾಗ ಪೊಲೀಸ್ನವರಂತೂ ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ ಟೂರಿಸ್ಟಿಗೆಲ್ಲ ಜಾಸ್ತಿ. ಅಂದಾಜಿಲ್ಲಲ್ಲ ನೀರಿದ್ದು, ಸೀಟಿ ಹಾಕ್ತಾ ಇರ್ತಾರೆ ಅಲ್ಲಿ ಪೊಲೀಸ್ನವರೆಲ್ಲ.
ಮುಂದೆ ಬನ್ನಿ ಮೇಲೆ ಬನ್ನಿ ಅಂತ. ಸಂಜೆ ಆದಮೇಲೆ ಸ್ವಲ್ಪ ಕೆಳಗೆ ಹೋಗ್ಲಿಕ್ಕೆಲ್ಲ ಬಿಡೋದಿಲ್ಲ, ಕತ್ತಲಾದಮೇಲೆ ಬೇಗನೆ ಬರಬೇಕು. 5 ಗಂಟೆ ಟೈಮಲ್ಲಿ ಅಲ್ಲಿ ಇರಬೇಕು. ಆವಾಗ ನೋಡಿ ನೋಡಿ ಇದು ಬೋಟ್ ಜನರಿಗೆ ಟ್ಯೂಬಲ್ಲಿ ಎಳ್ಕೊಂಡು ಹೋಗೋದು. ಇದು ನೋಡಿ ಎಷ್ಟು ಜಂಪ್ ಆಗ್ತದೆ ಅಂತ, ಎಷ್ಟು ಹೆದರಿಕೆ ಆಗ್ತದೆ ನೋಡುವ, ಗೊತ್ತುಂಟಾ? ಇದು ಪ್ಯಾರಾಶೂಟಲ್ಲಿ ಒಬ್ಬರಿಗೆ ಕರ್ಕೊಂಡು ಹೋಗ್ತಾರೆ ಅವರು. ಅದು ಬೋಟ್ ಹೇಳ್ಕೊಂಡು ಹೋಗ್ತದೆ. ಇದು ಇಲ್ಲದು ಪ್ಯಾರಾಶೂಟ್ ಅಲ್ಲ. ಮತ್ತು ಅದು ಇನ್ನೊಂದು ನಾನು ಹೇಳಿದೆ ಅಲ್ಲ, ಸಮುದ್ರದ ಆ ಸೈಡಿಂದ ಸಹ ಇನ್ನೊಂದು ಪ್ಯಾರಾಶೂಟ್ ಇರ್ತದೆ, ಅಲ್ಲಿ ಸಹ ಆಡಿಸ್ತಾ ಇರ್ತಾರೆ. ಈಗ ಸಂಜೆ ಆಗೋದಲ್ಲ, ಈಗ ಇಬ್ಬರು ಸೇರಿ ಈಗ ಈಚೆ ಬರ್ತಾರೆ. ಈಗ ಟೈಮ್ ಆಯ್ತಲ್ಲ, ಸಂಜೆ ಆದಮೇಲೆ ಇಲ್ಲ, ಒಂದು 7 ಗಂಟೆ ಒಳಗೇ ಕತ್ತಲಾಗೋದು ಮುಂಚೆನೇ ಹೊರಗೆ ಬರ್ತಾರೆ ಅವರು ಈಚೆ. ಇದು ನೋಡಿ ಮೇಲೆ ಡ್ರೈ ಆಗಿ ಮತ್ತೆ ನೀರು ಹೀಗೆಲ್ಲ ಉಂಟು, ಮಧ್ಯದಲ್ಲಿ ಡ್ರೈ ಮತ್ತೆ ನೀರು. ಇದು ಬೆಳಿಗ್ಗೆ ಜೋರಿತ್ತು ಸಮುದ್ರ, ಹಾಗಾಗಿ ಹೀಗೆ ಆಗೋದದು. ಸಂಜೆ ಆಗುವಾಗ ಸ್ವಲ್ಪ ಶಾಂತಿಯಾಗಿದೆ. ಈಗ ಬೆಳಿಗ್ಗೆ ಸ್ನಾನ ಮಾಡೋದಂತೆ ಇಲ್ಲಿ. ಆಕಾಶ ಮಾತ್ರ ತುಂಬ ರೆಡ್ಡಾಗಿ ಒಂಥರ ಎಲ್ಲೋ ಮಿಕ್ಸ್ ಚೆಂದ ಕಾಣ್ತಿತ್ತು. ಇನ್ನು ನೋಡಿ ಪ್ಯಾರಾಶೂಟ್. ಅಲ್ಲಿ ನೋಡಿ ಇನ್ನೊಂದು ಸಹ ಉಂಟು ನೋಡಿ, 2 ಪ್ಯಾರಾಶೂಟ್ ಸಹ ಉಂಟು ಅಲ್ಲೇ. ನೀವು ಸಹ ಬನ್ನಿ, ಎಲ್ಲ ಗಮ್ಮತ್ತು ಮಾಡಿ. ಬಂದು ಉಂಟಲ್ಲ ಟೈಮ್ ಪಾಸ್ ಮಾಡಿ. ಇಲ್ಲಿ ಮದುವೆ ಆದವರು ಎಲ್ಲ ಫಸ್ಟ್ ಎಲ್ಲ ಇಲ್ಲೇ ಇರೋದು ಜಾಸ್ತಿ. ನೋಡಲಿಕ್ಕೆ ಸಹ ಖುಷಿ ಆಗ್ತದೆ, ಎಲ್ಲ ಸಿಗ್ತದೆ, ಮೀನು ಸಹ ಸಿಗ್ತದೆ ಅಲ್ಲಿ. ಇದು ಮನೆಗೆ ನಾವು ಆಟದ ಸಾಮಾನು ತಂದಿದ್ವಿ, ಅದು ಬೆಕ್ಕು ನೋಡಿ ಹೆದರಿ ಉಂಟಲ್ಲ ಓಡಿ ಹೋಗ್ತಿತ್ತು. ಅದು ಇದು ಬರುವಾಗಂತೂ ಹೆದರಿ ಮತ್ತೆ ಅದು ಹಿಡಿಲಿಕ್ಕೆ ಹೋಯಿತು. ಜೀವದ್ದು ಐಟಮ್ ಅಂತ, ಬೆಕ್ಕೆ ಅಂತ ನೋಡಿ. ನನ್ನ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಯಿತಾ. ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೆ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.